ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಡ್ಯೂಟಿಗೆ ಹೊರಟಿದ್ದೀನಿ ಗುರು. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಫರ್, ಆಟೋ ಅರ್ನಿಂಗ್ ಹೆಂಗಿರುತ್ತೆ ಎಲ್ಲ ನೋಡ್ಕೊಬೋಣ ಬನ್ನಿ. ಡ್ಯೂಟಿ ಆನ್ ಮಾಡೋಣ ಅಂತ ಮೊಬೈಲ್ ತಗೊಂಡೆ ಗುರು. 12 ಗಂಟೆಯಿಂದನ ನೈಟ್ ನೋಡಿದ್ರೆ ಶಿಫ್ಟ್ ಹಾಕೋಣ ಮರ್ತು ಮಲ್ಕೊಂಡ್ಬಿಟ್ಟಿದ್ದೀನಿ. ಫುಲ್ ಆಗಿಬಿಟ್ಟಿದ್ರಿ ಏನು ಕತೆ. ಬನ್ನಿ ಈಗಲೂ ಶಿಫ್ಟ್ ಇದೆ, ಹಾಕೊಂಬಿಡ್ತೀನಿ. 12ರಿಂದ 4 ಒಂದು ಹಾಕ್ತೀನಿ, 4ರಿಂದ 7:15, 7ರಿಂದ 11:15 ನೋಡೋಣ. ನೈಟು ಆರ್ಡ್ರ್ ಅರ್ನಿಂಗ್ ಮೇಲೆ ಡಿಪೆಂಡ್ ಮಾಡೋಣ, ನೈಟ್ ಡ್ಯೂಟಿ ಮಾಡೋದು ಬೇಡ ಅಂತ. ಸದ್ಯಕ್ಕೆ ಈ 3 ಶಿಫ್ಟ್ ಹಾಕಿದ್ದೀನಿ. ಶಿಫ್ಟ್ಗಳು ಬುಕ್ ಮಾಡ್ಕೊಂಡಿದ್ದಾಯಿತು. ಆನ್ಲೈನ್ ಹೋಗ್ಬಿಡೋಣ. ಆನ್ಲೈನ್ ಹೋಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಬ್ಯಾಗ್ ತಗೊಂಡು ಗಾಡಿಗೆ ಹಾಕ್ಕೊಂಡು ಸೀದಾ ಹೋಗಿ ರೆಸ್ಟೋರೆಂಟ್ ಹತ್ರ ಸಿಗೋಣ. ಇವಾಗ ತಾನೇ ಒಂದು ಆರ್ಡ್ರ್ ಅಸೈನ್ ಆಗಿದೆ, A to B ಇಂದ ರಿಸೀವ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆರ್ಡರು ಕಾಲ್ ಕೂಡ ಬಂತು, ಕಾಲಲ್ಲೂ ರಿಸೀವ್ ಮಾಡಬೇಕು. ಕಾಣ್ತಾ ಇಲ್ಲ ಅನಿಸುತ್ತೆ, ಬ್ರೈಟ್ನೆಸ್ ಕಮ್ಮಿ ಇಟ್ಟಿದ್ದೀನಿ. ಬಿಸಿಲು ಬೇರೆ ಜಾಸ್ತಿ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮ್ಯಾಪ್ ಹಾಕ್ಕೊಂಡ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಹೋಗೋದು. ಮ್ಯಾಪ್ ಹಾಕೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ನಾವು ನೋಡಿದ್ದೀವಿ. ಬನ್ನಿ ರೆಸ್ಟೋರೆಂಟ್ ಹತ್ರ ಹೋಗೋಣ. A to B RDR ಆನಂದ್ ಭವನ್ A to B ಲೊಕೇಶನ್ಗೆ ಬಂದಿದ್ದೀನಿ. ರೀಚ್ ಕೊಡೋಣ ಬನ್ನಿ. ಏನು ಕಾಣಲ್ಲ, ಬಿಸಿಲು ಸಿಕ್ಕಾಬಟ್ಟೆ ಐತೆ. ರೀಚ್ ಲೊಕೇಶನ್ ಕೊಡೋಣ. ಸೆಲ್ಫಿ ಕೇಳ್ತಾ ಇದೆ, ಸೆಲ್ಫಿ ಕೊಡಬೇಕು. ಬ್ಯಾಗ್ದು ಟಿ ಶರ್ಟ್ದು ಸೆಲ್ಫಿ ಕೊಟ್ಬಿಡ್ತೀನಿ ರೀ. ಫೈನಲಿ ಸೆಲ್ಫಿ ಕೊಟ್ಟಿದ್ದೀನಿ. ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಆಯಿತು. ಆರ್ಡ್ರು ರೆಡಿ ಕೊಡ್ತಾರೆ. ಆರ್ಡ್ರು ರೆಡಿ ಕೊಟ್ಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ, ಮುಂಚೆ ಹೋಗೋದೇನು ಕಲಿ. ಆರ್ಡ್ರ್ ಕಲೆಕ್ಟ್ ಮಾಡಬೇಕು ಅಂದರೆ ಆರ್ಡ್ರ್ ನಂಬರ್ ಕಾಣುತ್ತೋ ಹಿಂಗೆ ನಿಮಗೆ 9678 ಅಂತ ಇದೆಯಲ್ಲ, ಈ ID ಹೇಳಿದ್ರೆ ಆರ್ಡ್ರ್ ಕೊಡೋದು. ಯಾವುದೇ ರೆಸ್ಟೋರೆಂಟ್ ಆಗಲಿ, ಫುಡ್ದು ಝೊಮ್ಯಾಟೊ ಆಗಲಿ, ಸ್ವಿಗ್ಗಿ ಆಗಲಿ, ಈ ಥರ ID ಬಂದಿರುತ್ತೆ. ಆ ID ಹೇಳಿದ್ರೆ ಫುಡ್ ಆರ್ಡ್ರ್ ಕೊಡೋದು. ಬನ್ನಿ, ರೆಡಿ ಆದಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೊಬರೋಣ. ನೋಡಿ, ನಮ್ಮ ಗಾಡಿ ಹಿಂಗೆ ಹಾಕಿದ್ದೀವಿ ಸೈಡಲ್ಲಿ. ಆರ್ಡ್ರ್ ಇನ್ನೂ ರೆಡಿಯಾಗಿಲ್ಲ. ನಮ್ಮದು ರಥ, ನಮ್ಮ ಜೀವನ ಸಾಗಿಸ್ತಾ ಇರೋದು ಇದೆ. ಆರ್ಡರ್ ನೋಡಿ ರೆಡಿಯಾಗಿದೆ, ಯೆಲ್ಲೋ ಕಲರ್ ಬಂದಿದೆ. ಅಂದರೆ ಆರ್ಡರ್ ರೆಡಿಯಾಗಿ ನಾವು ಪಿಕಪ್ ಮಾಡೋದು ಲೇಟ್ ಆದರೆ ಯೆಲ್ಲೋ ಕಲರ್ ಬರುತ್ತೆ. ನೋಡಿ, ಅಲ್ಲಿ ಪಿಕಪ್ 4 ನಿಮಿಷ ತಡವಾಗಿದೆ ಅಂತ ತೋರಿಸಿದೆಯಲ್ಲ, ರೆಡಿ ಕೊಟ್ಟಿದ ತಕ್ಷಣ ಗ್ರೀನ್ ಬರುತ್ತೆ. ಇವಾಗ ಒಳಗಡೆ ಹೋಗಿ ಕಲೆಕ್ಟ್ ಮಾಡಬೇಕು. ನೋಡಿ, ಇಲ್ಲೇ ಒಳಗಡೆ ಹೋಗಿ ಕಲೆಕ್ಟ್ ಮಾಡ್ಕೊಂಬರೋಣ. ಮೊದಲನೇ ಆರ್ಡ್ರು ಪಿಕಪ್ ಮಾಡ್ತಾಯಿದ್ದೀನಿ. ನೋಡಿ, ಆರ್ಡ್ರ್ ಕಲೆಕ್ಟ್ ಮಾಡುವಾಗ ನಾವು ವೆರಿಫೈ ಮಾಡಬೇಕಿರೋದು ಇಲ್ಲಿದೆ ನೋಡಿ, 9678 ಎರಡು ಸೇಮ್ ಇದೆ. ID ಎರಡು ಸೇಮ್ ಇದೆ ಅಂತ ಹೇಳಿ ವೆರಿಫಿಕೇಷನ್ ಮಾಡ್ಕೋಬೇಕು. ವೆರಿಫಿಕೇಷನ್ ಮಾಡ್ಕೊಂಬಿಟ್ಟು ನಾವು ಆರ್ಡ್ರನ್ನ ಪಿಕಪ್ ಮಾಡಬೇಕು. ಪಿಕಪ್ ಪೂರ್ಣಗೊಂಡಿದೆ, ಕೊಟ್ಬಿಡಬೇಕು. ಕೊಟ್ಟಮೇಲೆ ಲೊಕೇಶನ್ ಗೊತ್ತಿಲ್ಲ ಅಂದರೆ ಮ್ಯಾಪ್ ಹಾಕ್ಕೊಂಡು ಲೊಕೇಶನ್ಗೆ ಹೋಗೋದು. ನೋಡಿ, ಇಲ್ಲಿ ಮತ್ತೆ ಕಸ್ಟಮರ್ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಬಾಗಿಲಲ್ಲಿ ಬಿಡಿ. ಅಂದರೆ ಈಗ ನಾವು ಹೋಗ್ಬಿಟ್ಟು ಕಸ್ಟಮರ್ ಲೊಕೇಶನ್ನಲ್ಲಿ ಫುಡ್ ಇಟ್ಬಿಟ್ಟು ಅವ್ರ ಮನೆ ಬಾಗಿಲು ಎದುರುಗಡೆ ಇಟ್ಬಿಟ್ಟು ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಡೋರ್ ನಂಬರ್ ಅದು ಕಾಣಂಗೆ ಅಪ್ಲೋಡ್ ಮಾಡಿ ಆಮೇಲೆ ಡೆಲಿವರಿ ಕಂಪ್ಲೀಟ್ ಹೊಡಿಬೇಕು. ಈಗ ಲೊಕೇಶನ್ ಹೋಗೋಣ ಬನ್ನಿ. ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ಆಗಿದ್ದೀನಿ. ಕಾಣ್ತಾ ಇದ್ದಾವಲ್ಲ, ಒಂಥರ ಇದು ವ್ಯೂ ಚೆನ್ನಾಗಿದೆ ಗುರು ನೋಡೋದಕ್ಕೆ. ಟವರ್ ಹತ್ರ ಹೋಗೋಣ ಈಗ. ಲೊಕೇಶನ್ ಬಂದಿದ್ದೀನಿ, ಮೈ ಗೇಟಪ್ಪಲ್ಲಿ ಅಪ್ರೂವ್ ಮಾಡಬೇಕು. ಬ್ರೋ, A ಬ್ಲಾಕು 636198. ಹಾಂ, ಸ್ವಿಗ್ಗಿ A ಬ್ಲಾಕ್ 304. ಆಯಿತಾ? ಅಪ್ರೂವಲ್ ಆಯಿತು. ಒಳಗಡೆ ಹೋಗೋಣ ಐಟಮ್ ಎತ್ಕೊಂಡು. A ಬ್ಲಾಕು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ A ಬ್ಲಾಕು. A ಬ್ಲಾಕ್ ಅನ್ನೋದು ಕಾಣ್ತಾ ಇಲ್ಲ, ಬ್ಲರ್ ಬರ್ತೈತಲ್ಲ. ಫೋನ್ ಕ್ವಾಲಿಟಿ ಎಷ್ಟೈತದೆ? 304 ಅಲ್ಲ, 3rd ಫ್ಲೋರು. 3rd ಫ್ಲೋರ್ ಹೋಗ್ಬೇಕು. 3rd ಫ್ಲೋರ್ ಹೊಡಿಬೇಕು ಈಗ. 3rd ಫ್ಲೋರ್ಗೆ ಆನ್ ಆಗೈತೆ. ಕಾಣ್ತೀವಿ. ಫಸ್ಟು ಫ್ಲೋರು
ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು. ಶೇಷಮ್ಮ ಬಾಗಿಲು ತೆಗಿಯೇ. ಇಲ್ಲಾಂದರೆ ಇಲ್ಲಿ ನೋಡ್ಕೋಬೇಕು, ಗೊತ್ತಾಗಲಿಲ್ಲ ನೋಡ್ಕೊಂಡ್ರೆ ಸಾಕು. 304 ಯಾವ ಕಡೆ ಐತೆ? ಈ ಕಡೆ. ನೋಡಿ ಗುರು, 304 ಫುಡ್ ಕೆಳಗಡೆ ಇಟ್ಟಿದ್ದೀನಿ. ಅದು ರೀಚ್ ಕೊಡಬೇಕು, ಕಸ್ಟಮರ್ ಲೊಕೇಶನ್ ರೀಚ್ ಕೊಡೋದು ಮಾಡ್ತಿದ್ದೆ. ಏನು ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು. ಕಂಡೀಷನ್ ಹಾಕಿದಾರಲ್ಲ ಅವರು. ನೋಡ್ಕೋಬೇಕು, ರೂಮ್ ನಂಬರ್ ಕಾಣ್ತಾ ಇದೆಯಾ ಕಾಣ್ತಾ ಇಲ್ಲ ಕರೆಕ್ಟಾಗಿ ಅಂತ. ಕಾಣ್ತಾ ಇದೆ, ಅಪ್ಲೋಡ್ ಮಾಡಿಬಿಡ್ಬೇಕು. ಬೆಲ್ ಮಾಡೋ ಅಂಥ ಅವಶ್ಯಕತೆಗಳೆಲ್ಲ ಏನಿಲ್ಲ, ಯಾಕಂದರೆ ಅವರು ಬಾಗಿಲಲ್ಲೇ ಬಿಡಿ ಅಂತ ಹಾಕಿದಾರಲ್ಲ. ಆರ್ಡ್ರು ಡೆಲಿವರಿ ಹೊಡಿಬೇಕು. ಇಷ್ಟ ಆಯಿತು ಗುರು. ಪ್ರತಿಯೊಂದು ವೀಡಿಯೋನೂ ಮಾಡಿ ತೋರಿಸೋದಕ್ಕಾಗಲ್ಲ, ಅಪ್ಡೇಟ್ ಮಾಡ್ತೀನಿ ಎಷ್ಟು ಆರ್ಡ್ರ್ ಆದವು, ಎಷ್ಟು ಅರ್ನಿಂಗ್ ಆಯಿತು ಟೈಮ್ ಟು ಟೈಮು. ಲಾಸ್ಟಲ್ಲಿ ಫುಲ್ಲು ಎಷ್ಟು ಅರ್ನಿಂಗ್ ಆಯಿತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಟೈಮ್ ಬಂದುಬಿಟ್ಟು ನೋಡಿ, ಈಗ 3:55 ಆಗಿದೆ. ಆರ್ಡ್ರುಗಳೇ ಇಲ್ಲ ಗುರು. 50% ಸರ್ಚ್ ಕೊಟ್ಟಿದ್ದಾರೆ, ಬಟ್ ಆರ್ಡ್ರುಗಳೇ ಇಲ್ಲ. 3 ಆರ್ಡ್ರ್ ಆಗಿರೋದು. ನೆಕ್ಸ್ಟ್ ಯಾವುದಾದ್ರೂ ಆರ್ಡ್ರು ಬರುತ್ತೋ ಬರೋಲ್ಲ ನೋಡಬೇಕು. ಅರ್ನಿಂಗೇ ಇಲ್ಲ ಗುರು. ಹಬ್ಬ ಆರ್ಡ್ರುಗಳು ಚೆನ್ನಾಗಿರ್ತವೆ ಅಂತ ಬಂದರೆ ಈ ಥರ ಆಗೋಯ್ತದೆ. ಫೈನಲಾಗಿ 3:58ಕ್ಕೆ ಒಂದು ಆರ್ಡ್ರು ಕೊಟ್ಟ ಗುರು. ಅದು ಕ್ಯಾಶ್ ಆನ್ ಡೆಲಿವರಿ. ಆಲ್ರೆಡಿ ಕಸ್ಟಮರ್ ಬಂದು ಕಲೆಕ್ಟ್ ಮಾಡ್ಕೊಂಡ್ರು. ಈಗ ನಾನು ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೊಡಿಬೇಕಲ್ಲ. 196 ಇರೋದು. ಕಸ್ಟಮರ್ 200 ಕೊಟ್ಟೋದ್ರು. ಈಗ ಡೆಲಿವರಿ ಕಂಪ್ಲೀಟ್ ಹೊಡಿಬೇಕು. ಹೊಡೆದಿದ್ದೀನಿ ನೋಡಿ. ಡೆಪಾಸಿಟ್ ಫ್ಲೋಟಿಂಗ್ ಕ್ಯಾಶ್ ಅಂದರೆ ನಾನು ಕ್ಯಾಶ್ ಜಾಸ್ತಿ ಕಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಡೆಪಾಸಿಟ್ ಮಾಡಬೇಕು. 6 ಏನು ಮಾಡೋಕ್ಕಲ್ಲ, ಡೆಪಾಸಿಟ್ ಮಾಡಬೇಕು, ಇಲ್ಲ ಡ್ಯೂಟಿ ಆಫ್ ಆಗಿಬಿಡುತ್ತೆ. ನನ್ನ ಹತ್ರ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತೀನಿ. ಇರೋದು 196 ನನ್ನ ಅಕೌಂಟಿಂದ ಡೆಪಾಸಿಟ್ ಮಾಡಿದೆ. ಯಾಕಂದರೆ ಅವ್ರು 200 ಕ್ಯಾಶ್ ಕೊಟ್ಟೋಗಿದ್ರಲ್ಲ. ಕ್ಯಾಶ್ ಲಿಮಿಟು ಜಾಸ್ತಿ ಎತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಬ್ಯಾಕ್ ಬಂದುಬಿಡೋಣ. ಇನ್ನೂ ಕ್ಯಾಶ್ ಲಿಮಿಟೇ ತೋರಿಸ್ತಿದ್ದೆ, ಇಲ್ಲ ಈಗ ಬಂತು. ಡೆಲಿವರಿ ಕಂಪ್ಲೀಟ್ ಆಯಿತು ನೋಡಿರಿ. 45% ಸರ್ಚ್ ಕೊಟ್ಟಿದ್ದಾನೆ. 12 ಗಂಟೆಯಿಂದ 4 ಗಂಟೆಗೆ 4ಕ್ಕೆ ಆರ್ಡ್ರ್ ಆಗಿರೋದು. ಈಗ ನೋಡೋಣ 4 ಗಂಟೆಯಿಂದ ಏನು ಮಾಡ್ತಾನೆ ಅಂತ. 6:15ನಲ್ಲಿ ಒಂದು ಆರ್ಡ್ರ್ ಅಸೈನ್ ಆಗಿತ್ತು. ಆರ್ಡ್ರ್ ತಗೊಂಬಂದ್ಬಿಟ್ಟು ಕಸ್ಟಮರ್ ಲೊಕೇಶನ್ ಬಂದು ಕೊಟ್ಟಿದ್ದೀನಿ. ಕಸ್ಟಮರ್ ಲೊಕೇಶನ್ ನೋಡಿ, ಇಲ್ಲೇ ಆರೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ದೊಡ್ಡಬಳ್ಳಾಪುರ ರೋಡಲ್ಲಿ. ಒಂದು ಕಸ್ಟಮರ್ ಲೊಕೇಶನ್ ಕೊಟ್ಟೆ. ಆರ್ಡ್ರನ್ನ ಕಸ್ಟಮರು ಸೆಕ್ಯೂರಿಟಿ ಗಾರ್ಡ್ ಕಡೆ ಹ್ಯಾಂಡ್ ಓವರ್ ಮಾಡಿ ಅಂದರು. ಅವ್ರ ಕಡೆ ಹ್ಯಾಂಡ್ ಓವರ್ ಮಾಡಿದೆ. ಬನ್ನಿ ಈಗ ಆರ್ಡ್ರು ಡೆಲಿವರಿ ಹೊಡೆಯೋಣ. ಇದು ಇವತ್ತಿನ ತುಂಬ ಲಾಂಗ್ ಡಿಸ್ಟೆನ್ಸ್ ಆರ್ಡ್ರು ಇವತ್ತಿಂದು. ನೋಡೋಣ ಅರ್ನಿಂಗ್ ಅದೆಲ್ಲ ಎಷ್ಟು ತೋರಿಸ್ತಾನೆ ಅಂತ. ಯಾಕಂದರೆ ಅಲ್ಲಿ 128, 50 ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಕಸ್ಟಮರು. 30 ರೂಪಾಯಿ ರಿಟರ್ನ್ ಚಾರ್ಜ್, ಅಂದರೆ ಔಟ್ ಆಫ್ ಝೋನ್ ಬಂದಿದ್ದಲ್ಲ ಅದಕ್ಕೆ 35 ರೂಪಾಯಿ ರಿಟರ್ನ್ ಚಾರ್ಜ್ ಕೊಟ್ಟಿದ್ದಾರೆ. ನೋಡಿ ರಿಟರ್ನ್ ಆರ್ಡ್ರ್ ಯಾವುದು ಸಿಕ್ಕಿಲ್ಲ, ಅದಕ್ಕೆ ರಿಟರ್ನ್ ಚಾರ್ಜ್ ಬಂತು. ಈಗ ಅದನ್ನ ಅನ್ಲಾಕ್ ಮಾಡೋಣ. ಅನ್ಲಾಕ್ ಮಾಡಿರೋ ಓಕೆ, ಇಲ್ಲಾಂದ್ರೆ ಓಕೆ. ಒಂದು ಪೇಜ್ ಹೋಗೋಣ, ನೋಡೋಣ. ಒಟ್ಟು 4ರಿಂದ 7 ಗಂಟೆಗೆ 4ರಿಂದ 7 ಗಂಟೆಗೆ 2 ಆರ್ಡ್ರ್ ಆಗಿದೆ. ಅದರಲ್ಲಿ ಒಂದು ರಿಟರ್ನ್ ಚಾರ್ಜ್ ಬಂದಿದೆ. ರಿಟರ್ನ್ ಚಾರ್ಜ್ ಸೇರಿಸ್ಕೊಂಡ್ರೆ 3 ಆರ್ಡ್ರ್ ಆದಂಗೆ. ಈಗ ಡೈರೆಕ್ಟು ರೆಸ್ಟೋರೆಂಟ್ ಹತ್ರ ಹೋಗೋಣ. ನೆಕ್ಸ್ಟ್ ಯಾವ ಥರ ಆರ್ಡ್ರ್ ಬರುತ್ತೆ ನೋಡೋಣ. ರೆಸ್ಟೋರೆಂಟ್ ಹತ್ರ ಬಂದಿದ್ದ ತಕ್ಷಣ ಮತ್ತೊಂದು ಆರ್ಡ್ರ್ ಅಸೈನ್ ಆಯಿತು. ಈಸಿ ಬೈಟ್ಸಿಂದ ಪಿಕಪ್ ಮಾಡ್ಕೊಂಬೋಣ. ಇದು ಲಾಂಗ್ ಆರ್ಡ್ರೆ ಗುರು. ಅದೇ ಆವಾಗಲೇ ಕೊಟ್ಟು ಬಂದಲ್ಲ, ಆರೋ ಇಂಟರ್ನ್ಯಾಷನಲ್ ಸ್ಕೂಲೇ ನೋಡಿ. ಇದು ಬಾಯ್ಸ್ ಹಾಸ್ಟೆಲ್ಲೇ. ಈಗ ಅಲ್ಲಿಗೆ ಹೋಗ್ಬೇಕು, ಮತ್ತು ಅದೇ ಲಕ್ಷಕ್ಕೆ ಅಲ್ಲೇ ಆರ್ಡ್ರ್ ಕೊಡಬೇಕು ಗುರು. ಇದೂ 2 ಆರ್ಡ್ರು ಇವತ್ತು ಒಂದೇ ಹತ್ರ ಲಾಂಗ್ ಆರ್ಡ್ರು ಬಿದ್ದಿರೋದು. ಬನ್ನಿ ಲೊಕೇಶನಲ್ಲಿ ಹೋಗೋಣ. ಕಸ್ಟಮರ್ ಲೊಕೇಶನ್ ಕ್ಲಿಯರ್ ಬಂದಿದ್ದೀವಿ. ಕೇವಲ 1 ಕಿಲೋಮೀಟರ್ ಇದೆ. ನೋಡಿ
ಆವಾಗಲೇ ಬಂದಿರೋ ಲೊಕೇಶನ್ನೇ ಆರ್ಡ್ರು, ಅಲ್ಲಿಗೆ ಬಂದಿದ್ದೀವಿ ರೀಚ್ ಕೊಡೋಣ. ಕಸ್ಟಮರಿಗೆ ಫೋನ್ ಮಾಡೋಣ, ಕಸ್ಟಮರ್ ಏನು ಹೇಳ್ತಾರೆ ನೋಡೋಣ. ಸೆಕ್ಯೂರಿಟಿ ಕಡೆನೇ ಹ್ಯಾಂಡ್ ಓವರ್ ಮಾಡಬೇಕಿಲ್ಲಿ ಎಲ್ಲ ಆರ್ಡ್ರುಗಳೂ, ಯಾಕಂದರೆ ಹಾಸ್ಟೆಲ್ ಇರೋದು ಇದ್ರೊಳಗಡೆ. ಹಾಸ್ಟೆಲ್ ಹುಡುಗರು ಮಾಡಿರ್ತಾರೆ, ಒಳಗಡೆ ಬಿಡೋಲ್ಲ. ಬಟ್ ಆದರೂ ಒಂದು ಸರಿ ಕೇಳೋಣ ಏನು ಹೇಳ್ತಾರೆ. हेलो हाँ भैया। सर स्विगी डेलिवरी बाय सर. हाँ 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 ಮೇನ್ ಗೇಟಲ್ಲಿ ಇದ್ದೀನಿ ಸರ್, ಮೇನ್ ಗೇಟಲ್ಲಿ. हाँ आप सिक्योरिटी के पास ಓಕೆ ಸರ್, ಆ ಸೆಕ್ಯೂರಿಟಿ ಕಡೆ ಹ್ಯಾಂಡ್ ಓವರ್ ಮಾಡಲಾ? ಸೆಕ್ಯೂರಿಟಿ ಕಡೆನೇ ಹ್ಯಾಂಡ್ ಓವರ್ ಮಾಡಲಾ ಸರ್? मलयालम अरेया मलयालम या हिंदी? सर मलयालम नहीं सर, ओनली कन्नड़ सर. ओनली कन्नड़. आप सिक्योरिटी ಓಕೆ ಸರ್, ಫುಡ್ಡು ಸೆಕ್ಯೂರಿಟಿ ಕಡೆ ಹ್ಯಾಂಡ್ ಓವರ್ ಮಾಡಲಾ? समझ नहीं आया भैया. ಓಕೆ ಸರ್, ಸೆಕ್ಯೂರಿಟಿ ಕಡೆ ಫೋನ್ ಕೊಡ್ತೀನಿ, ಮಾತಾಡ್ರಂತೆ. ವೆಯ್ಟ್ ಸರ್. हाँ 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 ಹಲೋ ಸರ್, ಫ್ರಂಟ್ ಗೇಟಲ್ಲಿ ಅಲೋ ಮಾಡಲ್ಲ ಅಂತೆ ಸರ್, ಬ್ಯಾಕ್ ಗೇಟಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಹಲೋ नो ये कान्हा जी के पास आप ಸಾರಿ ಸರ್. ನೀನು ಫುಡ್ ಸೆಕ್ಯೂರಿಟಿ ಇಂದ ಕೈ ನೋಡ್ತು. ಓಕೆ ಸರ್, ಬಟ್ ಫ್ರಂಟ್ ಗೇಟಲ್ಲಿ ಅಲೋ ಇಲ್ಲ ಅಂತೆ ಸರ್, ಬ್ಯಾಕ್ ಗೇಟಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಲ್ಲ ಎಂಟ್ರಿ ಬೇಡ, നിങ്ങൾ ಸೆಕ್ಯೂರಿಟಿ ನೀನು सर सिक्योरिटी कೈ ಕೊಡ್ತು. सर फ्रंट गेट में एंट्री नहीं है. नहीं चाहिए, आप सिक्योरिटी के पास ही दीजिए खाना. ಓಕೆ ಸರ್, ಒಂದ್ಸಲ ಅವ್ರಿಗೆ ಕೇಳ್ತೀನಿ. ನಮ್ಮದು ಒಳ್ಳೆ ಪ್ರಾಬ್ಲಮ್ ಗುರು, ಕೊಟ್ಟಿರೋ ಫ್ರಂಟ್ ಗೇಟಲ್ಲಿ ಲೊಕೇಶನ್ ಕೊಟ್ಟಿದ್ದಾರೆ. ಈಗ ಇವ್ರು ನೋಡಿದ್ರೆ ಆಗಲೇ ಆರ್ಡ್ರ್ ಬಂದಲ್ಲ ಇಲ್ಲೇ ಕಲೆಕ್ಟ್ ಮಾಡ್ಕೊಂಡ್ರು ಫ್ರಂಟ್ ಗೇಟಲ್ಲೇ. ಬಟ್ ಇವಾಗಲೇ ಫ್ರಂಟ್ ಗೇಟಲ್ಲಿ ಅಲೋ ಮಾಡ್ತಾಯಿಲ್ಲ ಸರ್, ಬ್ಯಾಕ್ ಗೇಟ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕಲ್ಲ, ಬನ್ನಿ ಹೋಗೋಣ ಬ್ಯಾಕ್ ಗೇಟ್ಗೆ. ಬ್ಯಾಕ್ ಗೇಟಲ್ಲಿ ಬಂದೆ ಆರ್ಡ್ರ್ ಎತ್ಕೊಂಡು. ಈಗ ಅವ್ರದ್ದೇ ಇಲ್ಲಿ ಗಾಡಿ ಇರುತ್ತೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ ಅವರು ಇವರು ಯಾರಿದ್ದಾರೆ ಅಂದರೆ ಹಾಸ್ಟೆಲ್ ಹುಡುಗರಿಗೆ ಕಳಿಸ್ಕೊಡ್ತಾರೆ. ಏನಿಲ್ಲ, ಬೇಜಾರು ಏನಕ್ಕಾಗುತ್ತೆ ಅಂದರೆ ಕೊಡೋದು ಲೊಕೇಶನ್ ಒಂದು ಕಡೆ ಕೊಟ್ಟಿರ್ತಾರೆ, ಬರೋದು ಒಂದು ಕಡೆ. ಯಾಕಂದರೆ ಮತ್ತೆ ಆಗಲೇ ಬಂದಾಗ ಲೊಕೇಶನಲ್ಲಿ ಅಲ್ಲಿ ಇಸ್ಕೊಂಡ್ರು ಆರ್ಡ್ರು, ಬಟ್ ಇವಾಗ ನೋಡಿದ್ರೆ ಇಲ್ಲಿ ಹೇಳ್ತಿದ್ದಾರೆ, ಅದೇ ಬೇಜಾರು. ಬನ್ನಿ ಅಲ್ಲಿ ಹೋಗಿ ನೋಡೋಣ, ಆರ್ಡ್ರು ಕೊಡೋಣ. ಒಳಗಡೆ ಹೋದೆ, ಕಸ್ಟಮರೇ ಬಂದರು, ಅವ್ರೇನು ಕೊಟ್ಟು ಯಾರ ಕೈಲೂ ಒಂದು ಫುಡ್ ಕಲೆಕ್ಟ್ ಮಾಡ್ಕೊಂಡ್ರು. ಇನ್ನೇನು ಡೆಲಿವರಿ ಕಂಪ್ಲೇಂಟ್ ಹೊಡಿಯೋಣ, ಕಸ್ಟಮರಿಗೆ ಆರ್ಡ್ರ್ ಕೊಟ್ವಲ್ಲ. ಆರ್ಡ್ರನ್ನ ಡೆಲಿವರಿ ಹೊಡೆದು ಒಂದು 200 ಮೀಟರ್ಸ್ ಅನ್ಸುತ್ತೆ, ಬ್ರಿಡ್ಜ್ ಕೆಳಗಿನಿಂದ ಮುಂದೆ ಪಾಸಾಗಿ ಒಂದು 200 ಮೀಟರ್ಸ್ ಮುಂದೆ ಬಂದರೆ ಅಲ್ಲಿ ಏನಾಯ್ತಪ್ಪ ಅಂದರೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನೋಡಿದ್ರೆ ಅನಿಸಿದ್ದು ನನಗೆ, ಒಬ್ಬ ಮನುಷ್ಯನ ಜೀವನ ತುಂಬ ಒಂದೊಂದು ಕ್ಷಣ ತುಂಬ ಅಮೂಲ್ಯವಾದದ್ದು. ಏನಿಲ್ಲ, ಇದರಿಂದ ಏನು ಹೇಳೋಕೆ ಬಂದಿದ್ದೀನಿ ನಾನು ಅಂದರೆ, ಯಾರೇ ಆಗಲಿ ನಮಗೋಸ್ಕರ ನಾವು ಮನೆಯಿಂದ ಹೊರಗಡೆ ಬಂದೀವಿ ಅಂದರೆ ನಮ್ಮ ಮೇಲೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟು ಕಾಯ್ತಾ ಇರ್ತದೆ ನಮ್ಮ ಕುಟುಂಬ ನಮಗೋಸ್ಕರ. ನಮ್ಮ ತಂದೆನೋ ತಾಯಿನೋ ಲವ್ವರ್ಸೋ ಅಕ್ಕನೋ ತಂಗಿನೋ ಮಗನೋ ಯಾರೇ ಆಗಲಿ ಅದರಿಂದ ಸೇಫಾಗಿ ಡ್ರೈವ್ ಮಾಡಿ ಆದಷ್ಟು ತಲೆಗೆ ಹೆಲ್ಮೆಟ್ ಹಾಕಿ. ಯಾಕಂದರೆ ಒಂದು ಮನುಷ್ಯಂದು ಜೀವ ಇರೋ ಗಂಟ ಏನು ಬೇಕಾದ್ರೂ ಮಾಡ್ಬೋದು, ಎಂಥ ಆಟ ಬೇಕಾದರೂ ಆಡ್ಬೋದು, ಬೇರೆ ಆಟನೂ ಆಡಿಸ್ಬೋದು. ಬಟ್ ನಾವೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆವಾಗ ಒಂದು ಕ್ಷಣ ಕುಂತು ಈ ಸಿಚುವೇಶನಿಗೆ ನಾವಿಲ್ಲ, ಯೋಚನೆ ಮಾಡಿ ನೀವೇ ಒಂದು ಕ್ಷಣ ಕುಂತು ಯೋಚನೆ ಮಾಡಿ, ಈ ಸಿಚುವೇಶನಿಗೆ ನಾವಿಲ್ಲ, ನಮ್ಮ ಫ್ಯಾಮಿಲಿ ಯಾವ ಥರ ಇರ್ಬೋದು, ಯಾವ ಥರ ಬದುಕ್ಬೋದು, ನಮ್ಮನ್ನು ಇಷ್ಟಪಟ್ಟಿರೋರೇ ಆಗಲಿ ನಮ್ಮ ಮಕ್ಕಳೇ ಆಗಲಿ ಯಾರೇ ಆಗಲಿ ಯಾವ ಥರ ಬದುಕ್ಬೋದು ಅಂತ ಒಂದು ನಿಮಿಷ ಕುಂತು ಯೋಚನೆ ಮಾಡಿ. ನಮ್ಮದು ಜೀವನ ಎಷ್ಟು ಅಮೂಲ್ಯ ಅಂದರೆ ಒಂದೊಂದು ಪ್ರತಿ ಕ್ಷಣವೂ ತುಂಬ ಅಮೂಲ್ಯವಾದದ್ದು. ಯಾರು ಕೂಡ ಸೇಫ್ ಡ್ರೈವ್ ಮಾಡಿ, ಯಾವುದೇ ವೆಹಿಕಲ್ ಆಗಲಿ ಸೇಫ್ ಡ್ರೈವ್ ಮಾಡಿ. ಟೂ ವೀಲರಲ್ಲಿ ಹೋಗೋರು ದಯವಿಟ್ಟು ಹೆಲ್ಮೆಟ್ ಅಂತೂ ಬಳಸಿ, ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯಾವಾಗ ಏನು ಸಿಚುವೇಶನ್ ಗೊತ್ತಿಲ್ಲ, ನಮ್ಮ ಮೇಲೆ ನಮಗೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಮತ್ತು ನನಗೆ ಕೆಲವರು ಹೇಳ್ತೀನಲ್ಲ, ಹೆಲ್ಮೆಟ್ ನಾನೇ ಎಷ್ಟು ಜನ ಕೇಳಿದ್ದೀನಿ ಹೆಲ್ಮೆಟ್ ಯೂಸ್ ಮಾಡಿ, ನನಗೆ ಹೆಲ್ಮೆಟ್ ಹಾಕೊಂಡು ಅಭ್ಯಾಸ ಇಲ್ಲ ಅಂತಾರೆ. ನನಗೂ ಮುಂಚೆ ಎಲ್ಲ ಅದೇ ಥರ ಸ್ವಲ್ಪ ದಿನ ಅಭ್ಯಾಸ ಆಗೋ ಗಂಟ, ಆಮೇಲೆ ನಾವು ಹೆಲ್ಮೆಟ್ ಹಾಕಿದ್ದೀವಿ ಫೀಲೇ ನಮಗಿರಲ್ಲ. ಯಾಕಂದರೆ ಹೆಲ್ಮೆಟ್ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಈ ವಿಡಿಯೋ ಯಾರಾದರೂ ನೋಡ್ತಿರೋರು ಅಟ್ಲೀಸ್ಟ್ 10 ಜನ ನೋಡ್ತಿದ್ರೆ ಯಾರಾದರೂ ಒಬ್ಬರಾದರೂ ಬದಲಾದರೆ ಅಷ್ಟೇ ಸಾಕು. ಮತ್ತು ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಅರ್ನಿಂಗ್ ಬಗ್ಗೆ. ಯಾಕಪ್ಪ ಅಂದರೆ ಅಲ್ಲೇ ಹೋಗೋದು, ಅಲ್ಲೇ ಆರ್ಡ್ರ್ ಕೊಡೋದು, ಅದೇ ಡೆಲಿವರಿ.
ಅದೇ ಥರ ಎಲ್ಲ ಮಾಮೂಲಿ ಇರುತ್ತೆ. ಅದಕ್ಕೋಸ್ಕರ ಟೋಟಲ್ ಲಾಸ್ಟಲ್ಲಿ ಅರ್ನಿಂಗ್ ಎಷ್ಟಾಯಿತು ಅಂತ ತೋರಿಸ್ತೀನಿ ಬನ್ನಿ. ಡ್ಯೂಟಿ ಆಫ್ ಮಾಡೋದಕ್ಕೆ ಟೈಮ್ ಆಯಿತು. ಇನ್ನೂ 15 ನಿಮಿಷ ಆನ್ಲೈನ್ ಇರ್ಬೋದು, ಬಟ್ ನಾನು ಮನೆಗೆ ಹೋಗಬೇಕು, ಅದಕ್ಕೆ ಬ್ರೇಕ್ ತಗೊತಾ ಇದ್ದೀನಿ. 15 ನಿಮಿಷ ಬ್ರೇಕ್ ಟೈಮ್ ಇರುತ್ತೆ. 10:46ಕ್ಕೆ ಆಫ್ ಮಾಡಿದ್ರೆ ನನ್ನದು ಇನ್ಸೆಂಟಿವ್ ಕೂಡ ಬರುತ್ತೆ. ನೋಡಿ, ಇನ್ಸೆಂಟಿವ್ ಯಾವುದ್ಯಾವ್ದು ರೀಚ್ ಆಗಿದೆ ಅಂತ ತೋರಿಸ್ಬಿಡ್ತೀನಿ. 80 ರೂಪಾಯಿದು ಒಂದು ಇನ್ಸೆಂಟಿವ್ ಬಂದಿದೆ, 151 ಬಂದಿದೆ, 75 ಒಂದು ಬಂದಿದೆ, 201 ಬಂದಿದೆ. ನೋಡೋಣ ಟೋಟಲ್ ಅರ್ನಿಂಗ್ ಎಷ್ಟಿದೆ ಅಂತನ ಲೆಕ್ಕ ಹಾಕೋಣ. 655 ಟೋಟಲ್ ಅರ್ನಿಂಗು, 665 ಆರ್ಡ್ರ್ ಅರ್ನಿಂಗು, ಪ್ಲಸ್ಸು 150 ಇನ್ಸೆಂಟಿವು, ಪ್ಲಸ್ ಒಂದು 80 ರುಪೀಸ್ ಇನ್ಸೆಂಟಿವು, ಮತ್ತು ಒಂದು 200 ಇನ್ಸೆಂಟಿವು, ಮತ್ತು ಡೈಲಿ ಇನ್ಸೆಂಟಿವ್ 75 ರೂಪಾಯಿ, ಅದು ಕೂಡ ರೀಚ್ ಮಾಡಿದ್ದೀನಿ. ಅದೊಂದು 1170 ರೂಪಾಯಿ. ಮಾಮೂಲಿ ನಾರ್ಮಲ್ ಅರ್ನಿಂಗ್ ಆಗಿದೆ, ಏನಂತ ಸ್ಪೆಷಲ್ ಇಲ್ಲ. ಬಟ್ಟು ಯಾವುದೇ ಕಂಪ್ನಿಲಿ ಮಾಡೋದಕ್ಕಿಂತ ಬೆಸ್ಟ್ ಐತೆ. ನಾನು ಇನ್ನೂ ಎಫೆಕ್ಟ್ ಹಾಕಿದ್ರೆ ಆಗೋದೇನೋ. ಬೆಳಿಗ್ಗೆ ಕರೆಕ್ಟಾಗಿ ಒಂದು 6 ಗಂಟೆಗೆ ಹೋಗಿದ್ರೆ ಕಮ್ಮಿ ಅಂದರೂ ಒಂದು 1600 1700 ಆಗಿರೋದು. ಇಷ್ಟು ಇವತ್ತಿನ ಅರ್ನಿಂಗ್.